ನಮಸ್ತೆ. ಈ ವಿಡಿಯೋದಲ್ಲಿ ಮನೆಗೆ ಉಪಯೋಗಿಸುವಂಥ ಒಲೆ ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ಸೌದೆ ತುಂಡು ಮಾಡಿ ಈ ಥರ ಒಲೆಗೆ ಹಾಕ್ಕೋಬೇಕು. ಎಣ್ಣೆ ಅಥವಾ ಕರ್ಪೂರ ಹಾಕಿ ಬೆಂಕಿ ಹಚ್ಕೋಬೋದು. ಒಂದು ಕಟ್ಟಿಗೆ ಹತ್ಕೊಳ್ಳೋವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಆಮೇಲೆ ಫ್ಯಾನಲ್ಲಿ ಬರೋ ಪಿನ್ ಮತ್ತು ಅಡಾಪ್ಟರಲ್ಲಿ ಬರೋ ಪಿನ್ ಜಾಯಿನ್ ಮಾಡ್ಕೊಳ್ಬೇಕು. ನಾರ್ಮಲ್ ಎಲೆಕ್ಟ್ರಿಕ್ ಸ್ವಿಚ್ಚಲ್ಲಿ ಪ್ಲಗಿನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಗೇಟ್ ವಾಲ್ವ್ ಓಪನ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡಿದಾಗ ಬ್ಲೋವರ್ ಫೋರ್ಸ್ ಆಗಿ ಹೋಗುತ್ತೆ. ಆಗ ಬೆಂಕಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಒಂದು ಕಟ್ಟಿಗೆ ಹತ್ಕೊಳ್ಳೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಬ್ಲೋವರ್ ಆನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗೆ ಬೆಂಕಿ ಹಚ್ಕೊಂಡಿದೆ ಅಂತ. ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಬೇಕಾದಾಗ ಚಿಕ್ಕದಾಗಿ ತುಂಡು ಮಾಡಿಕೊಂಡು ನಿಧಾನಕ್ಕೆ ಸೈಡಲ್ಲಿ ಹಾಕೋತಾ ಬರಬೇಕು. ನೋಡಿದ್ರಲ್ವಾ, ಇದೇ ಅತಿ ತುಂಡುಕಿರೋದು ಅಲ್ಲಿಗೆ ಪೀಸು. ಅಡಿಗೆ ಆದಮೇಲೆ ಮೊದಲು ಸ್ವಿಚ್ ಆಫ್ ಮಾಡಿ ವಾಲ್ವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿದಾಗ ಒಲೆಯಲ್ಲಿರೋ ಹೀಟ್ ರಿಟರ್ನ್ ಫ್ಯಾನ್ಗೆ ಹೋಗೋದಿಲ್ಲ. ಫ್ಯಾನ್ಗೆ ಕೂಡ ಏನೂ ಡ್ಯಾಮೇಜ್ ಆಗೋದಿಲ್ಲ. ಪಾತ್ರೆ ಇಳಿಸಿದ ಮೇಲೆ ಒಲೆನ ನೀರಲ್ಲಿ ಆರಿಸ್ಬಾರ್ದು. ಅಡುಗೆ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆನೇ ಕಟ್ಟಿಗೆಗಳು ಹಾಕೋದು ನಿಲ್ಲಿಸ್ಕೊಂಡು ಒಲೆ ಉರಿನ ಕಮ್ಮಿ ಮಾಡ್ಕೋಬೇಕಾಗತ್ತೆ. ನೆನಪಲ್ಲಿರಲಿ, ನೀರು ಯಾವುದೇ ಕಾರಣಕ್ಕೂ ಹಾಕಿ ಬೆಂಕಿ ಹಾರಿಸಬಾರ್ದು. ನಿಧಾನಕ್ಕೆ ಒಲೆ ಇಳಿಸ್ಕೊಂಡು ಬೂದಿ ಕೆಳಗಡೆ ಇರುತ್ತೆ, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಸಣ್ಣ ಸ್ಟವ್ ಕಡಿಮೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಮನೆಯಲ್ಲೇ ಆರಾಮಾಗಿ ಉಪಯೋಗಿಸ್ಕೋಬೋದು.